ರಾತ್ರಿಯೂ ಮಳೆ, ಬೆಳಿಗ್ಗೆಯೂ ಮಳೆ, ಮಹಾಮಳೆಗೆ ಬ್ರ್ಯಾಂಡ್ ಬೆಂಗಳೂರು ಗುಳುಂ ಸ್ವಾಹ. ಸಿಲಿಕಾನ್ ಸಿಟಿಯಲ್ಲಿ ಪ್ರವಾಹವೇ ಸೃಷ್ಟಿ. ಜಲಾವೃತವಾದ ರಸ್ತೆಗಳು, ನೀರು ತುಂಬಿಕೊಂಡ ಮನೆಗಳು, ಗೋಡೆಗಳು ಕುಸಿತ, ಧರೆಗುರುಳಿದ ಮರಗಳು. ಹಲವು ಏರಿಯಾಗಳಿಗೆ ಜಲದಿಗ್ಬಂಧನ. ಯಾವ ಪ್ರದೇಶದಲ್ಲಿ ಹೆಚ್ಚು ಮಳೆ, ಎಲ್ಲೆಲ್ಲಿ ಏನೇನು ಅವಾಂತರ, ಇಲ್ಲಿದೆ ನೋಡಿ ಡೀಟೈಲ್ಸ್. ತಗೊಬಂದು ನಾವ್ ಈ ತರ ಮಾಡ್ಕೊಂಡ್ರೆ ನಾವ್ ಮಕ್ಕಳಿಗೆ ಏನ್ ಸರ್ ಮಾಡಿಕ್ಬೇಕು ನಾವು ನೋಡಿ. ಮನೆಗಳಲ್ಲೆಲ್ಲ ನೀರು ತುಂಬಿಕೊಂಡಿದೆ. ಮನೆ ಮುಂದೆ ನಿಲ್ಲಿಸಿದ್ದ ವಾಹನಗಳೆಲ್ಲ ನೀರಲ್ಲಿ ತೇಲ್ತಾ ಇವೆ. ಸಣ್ಣ ಪುಟ್ಟ ವಸ್ತುಗಳೆಲ್ಲ ಕೊಚ್ಚಿಕೊಂಡು ಹೋಗಿ ನೀರು ಪಾಲಾಗಿವೆ. ಬೆಂಗಳೂರಲ್ಲಿ ಮಳೆ ಬಂದ್ರೆ ಯಾವ ಏರಿಯಾವೂ ಸೇಫ್ ಅಲ್ಲ ಅನ್ನೋದು ಶುಕ್ರವಾರ ಶನಿವಾರ ಸುರಿದ ಮಳೆಗೆ ಮತ್ತೊಮ್ಮೆ ಸಾಬೀತಾಗಿದೆ. ಜನರು ಇದು ಬ್ರ್ಯಾಂಡ್ ಬೆಂಗಳೂರಲ್ಲ, ಬ್ಯಾಡ್ ಬೆಂಗಳೂರು ಅಂತ ಹೇಳುವಂತಾಗಿದೆ. ಒಂದು ರಾತ್ರಿಯ ಮಹಾಮಳೆಗೆ ಬೆಂಗಳೂರಲ್ಲಿ ಜಲಪ್ರಳಯ. ಮುಳುಗಿ ಹೋದ ಬಡಾವಣೆಗಳು, ತೇಲುತ್ತಿದೆ ಬ್ರ್ಯಾಂಡ್ ಬೆಂಗಳೂರು. ಕೋಲಾರದಲ್ಲಿ 169 ಮಿಲಿಮೀಟರ್ ಮಳೆ, ಉಕ್ಕಿ ಹರಿದ ಹಳ್ಳ, ಮುಳುಗಿದ ಬೆಳೆ. ಈ ಬಾರಿ ರಾಜ್ಯದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಬೆಂಗಳೂರಲ್ಲೂ ನಿರಂತರವಾಗಿ ಮಳೆ ಆಗ್ತಾನೇ ಇದೆ. ಆದರೆ ಎಷ್ಟು ಮಳೆ ಆದರೂ ಬೆಂಗಳೂರಲ್ಲಿ ಮಳೆಯಿಂದ ಅಷ್ಟೇನು ದೊಡ್ಡ ಅವಾಂತರಗಳು ಆಗಿರಲಿಲ್ಲ. ಅಲ್ಲಲ್ಲಿ ಮರಗಳು ಬಿದ್ದಿದ್ದು, ರಸ್ತೆಗಳಲ್ಲಿ ನೀರು ನಿಂತಿದ್ದು ಬಿಟ್ರೆ ಭಾರೀ ಅವಘಡಗಳು ಏನೂ ಆಗಿರಲಿಲ್ಲ. ಆದರೆ ಶುಕ್ರವಾರ ರಾತ್ರಿ ಮತ್ತು ಶನಿವಾರ ಬೆಳಿಗ್ಗೆ ಸುರಿದ ಮಳೆ ಬ್ರ್ಯಾಂಡ್ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ. ಬೆಂಗಳೂರು ಮಹಾನಗರವನ್ನೇ ಮುಳುಗುವಂತೆ ಮಾಡಿದೆ. ಇದು ಬೆಳಕಲ್ಲ, ದರ್ಶನ ಅನ್ನೋ ಹಾಗೆ ಬೆಂಗಳೂರಲ್ಲಿ ಸುರಿದಿದ್ದು ಮಳೆಯಲ್ಲ, ರಣಮಳೆ, ರಣಭೀಕರ ಮಳೆ. ಆಕಾಶದಿಂದ ಸುರಿದಿದ್ದೆಲ್ಲ ಬರೀ ನೀರು, ಟನ್ಗಟ್ಟಲೆ ನೀರು, 1000 ಗ್ಯಾನಲ್ಗಳಷ್ಟು ನೀರು. ಅಷ್ಟೊಂದು ನೀರು ಸುರಿದರೆ ಹರಿದು ಹೋಗಲು ವ್ಯವಸ್ಥೆ ಇರಬೇಕಲ್ವಾ? ಇಲ್ಲ ಅಂದ್ರೆ ಹೇಗಾಗತ್ತೆ? ಹೇಗೆ ಅಂದ್ರೆ ಬೆಂಗಳೂರಿನ ಹಾಗೆ. ಪ್ರತಿ ಸಣ್ಣ ಮಳೆಗೂ ಅಧ್ವಾನ ಆಗೋ ಬೆಂಗಳೂರು ಈಗ ಮಹಾ ಮಳೆಗೆ ತತ್ತರಿಸಿ ಹೋಗಿದೆ. ಮಧ್ಯರಾತ್ರಿ ಸುರಿದ ಮಳೆ ಬೆಂಗಳೂರಲ್ಲಿ ಪ್ರವಾಹವನ್ನೇ ಸೃಷ್ಟಿಸಿದೆ. ಎತ್ತ ನೋಡಿದ್ರೂ ನೀರು ನೀರು. ಒಂದಲ್ಲ ಎರಡಲ್ಲ, ಬೆಂಗಳೂರಲ್ಲಿ ಸಾವಿರಾರು ಮನೆಗಳು ನೀರಲ್ಲಿ ಮುಳುಗುವಂತಾಗಿವೆ. ಒಂದೊಂದು ದೃಶ್ಯಗಳು ಅತ್ಯಂತ ಭಯಾನಕವಾಗಿವೆ. ಜನರು ಮನೆಗಳಿಂದ ಆಚೆ ಬಂದ್ರೆ ಈಜಿಕೊಂಡು ಬರಬೇಕಾದ ಪರಿಸ್ಥಿತಿ ಇದ್ದು, ಯಾರೂ ಆಚೆ ಬರದೆ ಮನೆಗಳಲ್ಲೇ ಬಂಧಿಯಾಗಿದ್ದಾರೆ. ಅವರಿಗೆಲ್ಲ ಮನೆಗಳಿಗೆ ಆಹಾರದ ಪೊಟ್ಟಣಗಳನ್ನು ಕೊಡಲಾಗ್ತಾ ಇದೆ. ಶಾಂತಿನಗರ, ಮಾರ್ಕೆಟ್, ಕಾರ್ಪೊರೇಷನ್, ಮಾರತ್ಹಳ್ಳಿ, ಸರ್ಜಾಪುರ ರಸ್ತೆ, ಹೀಗೆ ಎಲ್ಲ ಕಡೆಯೂ ಮಳೆ ಅಬ್ಬರಿಸಿ ಬೊಬ್ಬಿರಿದಿದ್ದು ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳೇ ಮುಳುಗಿ ಹೋಗಿವೆ. ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ನಾಯಕರು ಹೇಳಿಕೊಂಡು ಓಡಾಡ್ತಾ ಇದ್ರೆ, ಒಂದೇ ದಿನದ ಮಳೆಗೆ ಬ್ರ್ಯಾಂಡ್ ಬೆಂಗಳೂರನ್ನ ಬ್ಯಾಡ್ ಬೆಂಗಳೂರನ್ನಾಗಿ ಮಾಡ್ತಾ ಇದೆ. ಊರೂರಲ್ಲೂ ಮಹಾಮಳೆಯ ಆರ್ಭಟ ಶುರುವಾಗಿದೆ. ಜನಜೀವನ ನಲುಗಿ ಹೋಗ್ತಿದೆ. ರಸ್ತೆಗಳೆಲ್ಲ ಕೆರೆಗಳಂತಾಗಿದ್ದು, ಊರು ಕೇರಿಗಳೆಲ್ಲ ಮುಳುಗೇಳುತ್ತಿವೆ. ಇನ್ನು 3-4 ದಿನ ರಾಜ್ಯದಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಮಳೆ ಮತ್ತಷ್ಟು ಹೆಚ್ಚಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಮಳೆಯಿಂದ ತೊಂದರೆ ಅನುಭವಿಸ್ತಾ ಇರೋರು ಭಯಪಡುವಂತಾಗಿದೆ. ಮಳೆ ಮತ್ತು ರಸ್ತೆ ಗುಂಡಿಗೆ ಬಲಿಯಾದ ವ್ಯಕ್ತಿ. ಬೆಂಗಳೂರಲ್ಲಿ ಭರ್ಜರಿ ಮಳೆಯಾಗ್ತಿದೆ.
ಮಳೆ ಜೊತೆಗೆ ಗುಂಡಿಗಳು ಜನರನ್ನ ಸಾವಿಗೆ ಆಹ್ವಾನಿಸ್ತಾ ಇವೆ. ಬ್ರ್ಯಾಂಡ್ ಬೆಂಗಳೂರಿನ ಅವ್ಯವಸ್ಥೆಯನ್ನ ಎತ್ತಿ ತೋರಿಸ್ತಾ ಇವೆ. ಸದ್ಯ ರಸ್ತೆ ಗುಂಡಿಯಿಂದ ಅಪಘಾತ ಆಗಿ ಬ್ರ್ಯಾಂಡ್ ಬೆಂಗಳೂರು ಒಬ್ಬ ವ್ಯಕ್ತಿಯನ್ನೇ ಬಲಿ ಪಡೆದುಕೊಂಡಿದೆ. ಮಹದೇವಪುರ ಕ್ಷೇತ್ರದ ಗುಂಜೂರಲ್ಲಿ ಈ ಘಟನೆ ನಡೆದಿದ್ದು, ರಸ್ತೆ ಗುಂಡಿಯಿಂದ ಶಾಲಾ ವಾಹನ ನಿಯಂತ್ರಣ ತಪ್ಪಿ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದಿದೆ. ಇದರಿಂದಾಗಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಸದ್ಯ ಅಪಘಾತವಾದ ನಂತರ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗುಂಡಿ ಸರಿ ಮಾಡಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಪಘಾತದ ಫೋಟೋ ಎಕ್ಸ್ನಲ್ಲಿ ಹಾಕಿ ಕಿಡಿಕಾರುತ್ತಿದ್ದಾರೆ. ಸಿಎಂ ಡಿಸಿಎಂ ಶಾಸಕಿ ಮಂಜುಳಾ ಲಿಂಬಾವಳಿಗೆ ಟ್ಯಾಗ್ ಮಾಡಿ, ನೋಡಿ ಇದೇ ನಿಮ್ಮ ಬ್ರ್ಯಾಂಡ್ ಬೆಂಗಳೂರ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ಬೆಂಗಳೂರಿನ ಜನ ಕೇಳ್ತಿರುವಂತಹ ಒಂದೇ ಒಂದು ಪ್ರಶ್ನೆ ಏನು ಅಂತಂದ್ರೆ, ಈ ರಸ್ತೆ ಗುಂಡಿಗಳಿಂದ ಇನ್ನೆಷ್ಟರ ಬಲಿಯನ್ನ ನೀವು ಪಡ್ಕೊಳ್ತೀರಾ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಿನ್ನೆನೂ ಕೂಡ ಅಷ್ಟೇ ಮಹದೇವಪುರ ಕ್ಷೇತ್ರದಲ್ಲಿ ಒಂದು ಘಟನೆ ಆಗಿರುವಂತಹದ್ದು. ಅದು ಕೂಡ ಅಷ್ಟೇ ಗುಂಜೂರು ಸಮೀಪ ಈ ರಸ್ತೆ ಗುಂಡಿಯನ್ನ ತಪ್ಪಿಸೋದಕ್ಕೆ ಹೋಗ್ಬಿಟ್ಟು ಶಾಲಾ ಒಂದು ಬಸ್ ಬೈಕ್ಗೆ ಡಿಕ್ಕಿ ಹೊಡೆದಂತ ಪರಿಣಾಮ ಬೈಕ್ನ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರೋದನ್ನೇ. ಇನ್ನು ಈ ಒಂದು ರಸ್ತೆನ ಒಮ್ಮೆ ಗಮನಿಸಬಹುದು ನೀವು. ನಿಜಕ್ಕೂ ಕೂಡ ಅಷ್ಟೇ ರೋಡ್ನಲ್ಲಿ ಓಡಾಡುವಂತಹ ಪ್ರತಿಯೊಬ್ಬರು ಕೂಡ ಅಷ್ಟೇ ಸರ್ಕಾರಕ್ಕೆ ಇಡೀ ಶಾಪವನ್ನು ಹಾಕೊಂಡೇ ಓಡಾಡ್ತಾರೆ. ಯಾಕಂದ್ರೆ ಆ ರೀತಿಯಾಗಿ ರಸ್ತೆ ಗುಂಡಿ ಯಾವ ರೀತಿಯಾಗಿ ಬಿದ್ದಿದೆ ಅಂತ ಒಮ್ಮೆ ಗಮನಿಸ್ತಾ ಇರ್ಬೋದು. 1.5-2 ಅಡಿ ರಸ್ತೆ ಗುಂಡಿ ಬಿದ್ದಿರುವಂತಹದ್ದು. ಈ ಒಂದು ಮಾರ್ಗವಾಗಿ ಬಂದಂತಹ ಬಸ್ಸು ಏಕಾಏಕಿ ಒಂದು ತಿರುವಿನಲ್ಲಿ ಈ ಗುಂಡಿಗಳನ್ನ ತಪ್ಪಿಸೋದಕ್ಕೆ ಅಂತ ಹೋಗುತ್ತೆ. ಏಕಾಏಕಿ ಆ ಒಂದು ಮಾರ್ಗವಾಗಿ ಬರ್ತಿದ್ದಂತಹ 2 ವೀಲರ್ಗೆ ಡಿಕ್ಕಿ ಹೊಡೆಯುತ್ತೆ. 23 ವರ್ಷದ ಚಿರಂಜೀವಿ ಎನ್ನುವಂತಹ ಯುವಕ ಇದೊಂದು ಘಟನೆ ನಡೆದಂತಹ ಸ್ಥಳದಲ್ಲೇ ಸಾವನ್ನಪ್ತಾನೆ. ದೃಶ್ಯದಲ್ಲಿ ಏನೊಂದೊಂದು ಕಾಣ್ತಾ ಇದೆ, ಅಂಗಡಿ ರೀತಿಯಲ್ಲಿ ಅದೇ ಒಂದು ಜಾಗಕ್ಕೆ ಆತ ಡಿಕ್ಕಿ ಹೊಡಿದಂಥದ್ದು. ಇನ್ನು ಶಾಲಾ ಬಸ್ ಕೂಡ ಅಷ್ಟೇ ಗುಂಡಿ ತಪ್ಪಿಸೋದಕ್ಕೆ ಅಂತ ಹೋಗುತ್ತೆ. ಅದೇ ಒಂದು ಮಾರ್ಗವಾಗಿ ಬೈಕ್ ಬರುತ್ತೆ. ಏಕಾಏಕಿ ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಇದೇ ಒಂದು ಸ್ಥಳದಲ್ಲಿ ಚಿರಂಜೀವಿ ಎನ್ನುವಂತಹ 23 ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಒಂದೊಂದು 2 ವೀಲರ್ ಕೂಡ ಅಷ್ಟೇ ಈ ಒಂದು ರೋಡ್ ನಲ್ಲಿ ಹೋಗೋಕೆ ಎಷ್ಟು ಅರಸಾಹಸ ಪಡ್ತಿದೆ ಅಂತ ಹೇಳ್ಬಿಟ್ಟು. 1-2 ಗುಂಡಿ ಅಲ್ಲ, ಕಿಲೋಮೀಟರ್ ಗಟ್ಟಲೆ ಇದೇ ರೀತಿಯಾದಂತಹ ಗುಂಡಿಗಳು ಬಿದ್ದಿದ್ರು ಕೂಡ ಅಷ್ಟೇ ಯಾರು ಇದ್ರ ಬಗ್ಗೆ ಕ್ಯಾರೆ ಅಂತಿಲ್ಲ. ಸಂಬಂಧಪಟ್ಟಂತವ್ರಿಗಂತೂ ಸತತವಾಗಿ ಮನವಿಯನ್ನ ಮಾಡ್ಕೊಂತಿದ್ದಾರೆ. ಪ್ರತಿ ಬಾರಿಯೂ ಕೂಡ ಅಷ್ಟೇ ದಯವಿಟ್ಟು ಗುಂಡಿಗಳನ್ನ ಮುಚ್ಚಿ ಅಂತ ಹೇಳ್ತಿದ್ದಾರೆ. ಯಾರೊಬ್ರು ಕೂಡ ಅಷ್ಟೇ ಯಾವುದೇ ರೀತಿಯಾದಂತಹ ಗುಂಡಿ ಮುಚ್ಚುವಂತ ಕೆಲಸಕ್ಕೆ ಹೋಗ್ತಿಲ್ಲ. ಈಗ ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತು, ನೀವು ಕೂಡ ಅಷ್ಟೇ ಬಹುಶಃ ನೋಡಿದಿರ ಅನ್ಕೊಂತೀನಿ. ಈ ರಸ್ತೆ ಗುಂಡಿಯಿಂದ ಒಂದು ಅಪಘಾತ ಆಗಿ ಒಬ್ಬ ವ್ಯಕ್ತಿ ಸಾವನ್ನಪ್ಪ. 23 ವರ್ಷದ ಯುವಕ. ಏನ್ ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಸರ್ ಏನ್ ಮಾಡಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನಾವ್ ಎಲ್ಲಾರ್ಗು ಹೇಳಿದೀವಿ, ಎಲ್ಲಾರ್ಗು ಮೆಂಬರ್ಗಳಿಗೆಲ್ಲ ನಾವು ತಿಳಿಸಿದೀವಿ. ಬಟ್ ನಾವೇ ನಮ್ ಕೈಯಾಗ್ಲೇ ಮಾಡಿದೀವಿ. ರೋಡ್ ಹೆವಿ ಟ್ರಕ್ ಬರುತ್ತಲ್ಲ, ಕಾಂಕ್ರೀಟ್ ಹೆವಿ ಟ್ರಕ್, ಅದರಿಂದ ಜಾಸ್ತಿ ಸಮಸ್ಯೆ ಆಗ್ತಿರೋದು. ನಿನ್ನೆ ಏನಾಯ್ತು ಸರ್? ಆಕ್ಚುಲಿ ಇನ್ಸಿಡೆಂಟ್ ಏನಾಯ್ತು ನಿನ್ನೆ? ಸರ್ ಏನ್ ಮಾಡಕ್ಕಾಗಲ್ಲ, ಅಲ್ಲಿಂದ ಗಾಡಿ ವೆಹಿಕಲ್ ಎಲ್ಲ ಬರ್ತಾ ಇತ್ತು. ನಮ್ಮ ಹುಡುಗನು ಸ್ಲೋ ಆಗಿ ಬರ್ತಾ ಇದ್ದ. ಬಟ್ ರೈಟ್ ಸೈಡ್ ಇಂದ 2 ವೀಲರ್ ವೆಹಿಕಲ್ ಬಂದು ಅವ್ನ್ ಏನ್ ಮಾಡ್ಬೇಕು ಅಂತ ಗೊತ್ತಾಗಲಿಲ್ಲ, ಬಿಟ್ಬಿಟ್ಟ ಸರ್. ಅದೇ ಆಗಿತ್ತು ಮೇನ್ ರೋಡ್ ಸಮಸ್ಯೆ. ಸ್ಕಿಡ್ ಆಗಿ ಈ ತರ. ಎಷ್ಟು ಕಿಲೋಮೀಟರ್ ಈ ರೀತಿ ರೋಡ್ ಇದೆ ಸರ್ ಇದು ಅಧ್ವಾನ ಆಗಿರೋದು? ಸರ್ ಇಲ್ಲಿಂದ ಮೋಸ್ಟ್ಲಿ ಗುಂಜೂರ್ ತನಕ ಇದೆ ಸರ್. ಗುಂಜೂರ್ ಮೇನ್ ರೋಡ್ ತನಕ ಇದೆ ಇದು. ಅಂದ್ರೆ ಇಲ್ಲಿರುವಂತ ಪ್ರತಿಯೊಬ್ರು ಕೂಡ ಹೇಳ್ತಾ ಇರುವಂತದ್ದು, ವರ್ಷಾನುಗಟ್ಲೆಯಿಂದಲೂ ಕೂಡ ನಾವು ಮನವಿಯನ್ನ ಮಾಡ್ಕೊಂಡು ಬರ್ತಾ ಇದೀವಿ, ದಯವಿಟ್ಟು ಈ ರಸ್ತೆ ಗುಂಡಿಯನ್ನ ಮುಚ್ಚಿ ಅಂತ ಹೇಳ್ಬಿಟ್ಟು. ಇನ್ನಾದ್ರೂ ಕೂಡ ಅಷ್ಟೇ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ ಬೆಂಗಳೂರಿನಲ್ಲಿರುವಂತಹ ಗುಂಡಿಗಳನ್ನ ಮುಚ್ಚುವಂತ ಒಂದು ಕೆಲಸಕ್ಕೆ ಮುಂದಾಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ಮಳೆ ಬಂದಾಗೆಲ್ಲ ಬೆಂಗಳೂರಿನ ಜನರಿಗೆ ಸಮಸ್ಯೆ ತಪ್ಪಿದ್ದಲ್ಲ ಎನ್ನುವಂತಾಗಿದೆ. ಮನೆಗಳಿಗೆಲ್ಲ ನೀರು ನುಗ್ಗಿದೆ, ಲೇಔಟ್ಗಳೇ ಜಲಾವೃತ ಆಗಿವೆ. ಮಕ್ಕಳು ಮಹಿಳೆಯರೆಲ್ಲ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ. ರಾಜಕಾಲುವೆಗಳ ಒತ್ತುವರಿಯಿಂದ ಈ ರೀತಿ ಆಗಿದೆ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಳೆಯ ಅವಾಂತರಗಳಿಂದ ಜೀವಗಳೇ ಹೋಗುವಂತಾಗಿದೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಮಳೆಯಿಂದ ದೊಡ್ಡ ಹಾನಿ ಏನೂ ಆಗಿಲ್ಲ ಅಂತ ಹೇಳಿದ್ದಾರೆ. ರಾತ್ರಿ ಮಳೆ ಬಂದಿದೆ. ರಾತ್ರಿ ಎಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಬಹಳ ಅಲರ್ಟ್ ಆಗಿದ್ದಾರೆ. ಇಲ್ಲಿವರೆಗೂ ದೊಡ್ಡ ಏನಂತ ಅಘಾತದ ಬಗ್ಗೆ ಮಾಹಿತಿ ಇಲ್ಲ. ಸ್ವಲ್ಪ ಕೆಲವು ಕಡೆ ಎಲ್ಲ ಬ್ಲಾಕ್ ಆಗಿದೆ. ಸೊ ಅದು ಕೂಡ ಎಲ್ಲ ಕಂಪ್ಲೀಟ್ ನಮ್ಮ ಆಫೀಸರ್ಸ್ ಎಲ್ಲ ಅಲರ್ಟ್ ಆಗಿರೋಕ್ಕೆ ಸರ್. ಅಂದರೆ ಕೆಲವು ಕಡೆ 1 ವಾರದಿಂದ ಗುಂಡಿ ಮುಚ್ಚೋದು ತಾರ ಹಾಕಿದ್ರು. ಬಟ್ ರಾತ್ರಿ ಬಿದ್ದಿರೋ ಮಳೆಗೆ ಮತ್ತೆ ಕೆಲವೊಂದು ಭಾಗಗಳಲ್ಲಿ ಆಗಿದ್ದಾವೆ ಸರ್. ಅಂದರೆ ಕ್ವಾಲಿಟಿ ಎಷ್ಟು ಮಟ್ಟಿಗಿದೆ? ಮಳೆ ಬಂದಾಗ ಕೆಲವು ಇಶ್ಯೂಸ್ ಆಗ್ತದೆ, ನೀರಿಗೆಲ್ಲ ತೊಂದರೆ ಇಲ್ಲ. ಸರ್ಜಾಪುರ ರಸ್ತೆಯಲ್ಲಿ ಮಳೆಗೆ ಭಾರಿ ಅವಾಂತರ.
ರೈನ್ಬೋ ಲೇಔಟ್ ಮುಳುಗಡೆ, ಮನೆಗಳಲ್ಲೇ ಬಂಧಿಯಾದ ಜನರು. ಎಲೆಕ್ಟ್ರಾನಿಕ್ ಸಿಟಿ, ವಿಪ್ರೋ ಗೇಟ್, ಸರ್ಜಾಪುರ ಭಾಗದಲ್ಲಿ ಭಾರೀ ಮಳೆಯಾಗಿದೆ. ಈ ಮಳೆಯಿಂದ ರಸ್ತೆಗಳೇ ಕೆರೆಯಂತಾಗಿವೆ. ಸರ್ಜಾಪುರ ರಸ್ತೆಯ ರೈನ್ಬೋ ಡ್ರೈವ್ ಲೇಔಟ್ ಅಂತೂ ಸಂಪೂರ್ಣವಾಗಿ ಜಲವೃತ ಆಗಿದೆ. ಇಡೀ ಲೇಔಟ್ ತುಂಬ ಹೊಳೆಯಂತೆ ಮಳೆ ನೀರು ನಿಂತಿದೆ. ನೀರು ತುಂಬಿಕೊಂಡು ಓಡಾಡೋಕೆ ಆಗದೆ ನಿವಾಸಿಗಳಿಗೆ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಈ ಜಾಗದಲ್ಲಿ ಇದೇ ರೀತಿ ಅವಾಂತರಗಳು ಆಗ್ತಾ ಇದ್ದು ಯಾರೂ ಸಹ ಸರಿಯಾದ ಕ್ರಮ ಕೈಗೊಳ್ಳುತ್ತಾ ಇಲ್ಲ. ಅದಕ್ಕೆ ಈಗ ರೈನ್ಬೋ ಡ್ರೈವ್ ಲೇಔಟ್ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರೈನ್ಬೋ ಲೇಔಟ್ ಸರ್ಜಾಪುರ ರಸ್ತೆಯಲ್ಲಿರೋ ಒಂದು ಪ್ರತಿಷ್ಠಿತ ಏರಿಯಾ. ಇಲ್ಲಿ ಮಳೆ ಬಂದರೆ ಒಂದು ದೊಡ್ಡ ಕೆರೆಗೆ ನಿರ್ಮಾಣ ಆಗುತ್ತೆ. ಆರಾಮಾಗಿ ಈಜಾಡುವಷ್ಟು ನೀರು ನಿಂತುಕೊಳ್ಳುತ್ತೆ. ಆ ಲೇಔಟ್ನಲ್ಲಿ ಜನರು ಮನೆಯಿಂದ ಆಚೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ. ನೀವು ದೃಶ್ಯಗಳಲ್ಲಿ ನೋಡಬಹುದು ಅಲ್ಲಿ ಯಾವ ರೀತಿ ವಾತಾವರಣ ನಿರ್ಮಾಣ ಆಗಿದೆ ಅಂತ. 3-4 ಅಡಿಗಳಷ್ಟು ನೀರು ನಿಂತುಕೊಂಡಿದೆ. ಮಕ್ಕಳು, ಮಹಿಳೆಯರು ಆಚೆ ಬಂದು ಓಡಾಡಲು ಸಾಧ್ಯ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಲವರು ಮಾತ್ರ ಮನೆಗಳಿಂದ ಆಚೆ ಬಂದು ತುಂಬ ಕಷ್ಟಪಟ್ಟು ಓಡಾಡ್ತಾ ಇದ್ದಾರೆ. ಸದ್ಯ ಅಲ್ಲಿ ನೀರನ್ನು ಆಚೆ ಹಾಕುವುದೇ ಒಂದು ದೊಡ್ಡ ಸಾಹಸ ಆಗಿದ್ದು, ಲೇಔಟ್ನಿಂದ ನೀರಲ್ಲಿ ಆಚೆ ಕಳಿಸಿ ನಿವಾಸಿಗಳು ಓಡಾಡುವಂತೆ ಮಾಡಲು ಎಸ್ಡಿಆರ್ಎಫ್ ಟೀಮ್ ಆಗಮಿಸಿದೆ. ಸ್ಥಳಕ್ಕೆ ಎಸ್ಡಿಆರ್ಎಫ್ ಟೀಮ್, ಜಿಬಿಎ ಸಿಬ್ಬಂದಿ ಆಗಮಿಸಿದ್ದು ಫೈರ್ ಎಂಜಿನ್ ವಾಹನವನ್ನು ಬಳಸಿಕೊಂಡು ನೀರನ್ನು ಹೊರಹಾಕುವ ಕೆಲಸ ಮಾಡಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡಬಹುದು, ಲೇಔಟ್ ಆವರಣದಲ್ಲೇ 3-4 ಅಡಿಗಳಷ್ಟು ನೀರು ತುಂಬಿಕೊಂಡಿದೆ. ಓಡಾಡ್ತಾ ಇರೋ ವಾಹನಗಳು ಅರ್ಧದಷ್ಟು ಮುಳುಗಿ ಹೋಗ್ತಾ ಇವೆ. ರೈನ್ಬೋ ಲೇಔಟ್ನಲ್ಲಿ ಮನೆಗಳಿಗೂ ನುಗ್ಗಿದ ನೀರು. ಮನೆಗಳಲ್ಲಿದ್ದ ವಸ್ತುಗಳೆಲ್ಲ ಜಲಾಹುತಿ, ಜನರು ವಿಲವಿಲ. ರೈನ್ಬೋ ಲೇಔಟ್ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು. ಯಾಕಂದರೆ ಥಟ್ ಅಂತ ಅದನ್ನು ನೋಡಿದರೆ ಅದು ಯಾವುದೋ ಕೆರೆಯ ರೀತಿಯಲ್ಲೇ ಕಾಣಿಸ್ತಾ ಇತ್ತು. ಅಷ್ಟೊಂದು ನೀರು ಅಲ್ಲಿ ನಿಂತ್ಕೊಂಡಿದ್ವು. ಆ ಇಡೀ ಪ್ರದೇಶದಲ್ಲಿ ಒಂದು ಖಾಲಿ ಪ್ರದೇಶವೇ ಕಾಣದಂತೆ ಎಲ್ಲವೂ ನೀರು ಪಾಲಾಗಿದ್ದು ನೀವು ನೋಡಬಹುದು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ. ಅಲ್ಲಿರೋ ಬೆಂಚುಗಳು ಸಹ ಮುಳುಗಿ ಹೋಗಿವೆ. ವಿದ್ಯುತ್ ಕಂಬಗಳ ಕೆಳಗೆಲ್ಲ ಭಾರೀ ಪ್ರಮಾಣದಲ್ಲಿ ನೀರು ನಿಂತುಕೊಂಡಿದೆ. ಟ್ರಾನ್ಸ್ಫಾರ್ಮರ್ ಸಹ ಮುಳುಗಿರೋದನ್ನ ನೀವು ಕಾಣಬಹುದು. ಲೇಔಟ್ನ ಹೊರಭಾಗದಲ್ಲೇ ಇಷ್ಟೊಂದು ಪ್ರಮಾಣದ ನೀರು ನಿಂತಿದೆ ಅಂದರೆ ಮನೆಗಳಿಗೆ ನೀರು ನುಗ್ಗದೇ ಇರುತ್ತಾ? ಇಲ್ಲಿನ ಮನೆಗಳು ಸಹ ಜಲಾವೃತ ಆಗಿವೆ. ನೆಲಮಹಡಿಯಲ್ಲಿ ಇರೋ ಮನೆಗಳಲ್ಲಿ ಈಗ ನೀರು ತುಂಬಿಕೊಂಡಿದ್ದು ಮನೆಯಲ್ಲಿದ್ದ ವಸ್ತುಗಳೆಲ್ಲ ನೀರಲ್ಲಿ ತೇಲ್ತಾ ಇವೆ. ನೀವು ಕಾಣಬಹುದು ಮನೆಯ ಒಳಗೆ ಎಷ್ಟು ನೀರು, ವಾಟರ್ ಕ್ಯಾನ್ಗಳು ಸಹ ತೇಲ್ತಾ ಇವೆ. ಅಲ್ಲಿನ ಜನರು ಏನೂ ಮಾಡಲು ಆಗದೆ ಅಸಹಾಯಕರಾಗಿ ಇದ್ದು ಬಿಟ್ಟಿದ್ರು. ಗೇಟಿನಿಂದ ನಿರಂತರವಾಗಿ ನೀರು ಹರಿದುಕೊಂಡು ಬರ್ತಾನೆ ಇದೆ. ಯಾರು ಒಳಗೆ ಬರಬಾರ್ದು, ಆಚೆ ಹೋಗಬಾರ್ದು ಅಂತ ಗೇಟುಗಳನ್ನೆಲ್ಲ ಕ್ಲೋಸ್ ಮಾಡಲಾಗಿದ್ದು ಜನರು ಒಳಗೆ ಸಿಕ್ಕಿ ಹಾಕಿಕೊಂಡು ಪರದಾಡುವಂತೆ ಆಗಿತ್ತು. ನೀರನ್ನು ಹೊರಹಾಕಲು ಏನೇನೋ ಸಾಹಸಗಳನ್ನು ಮಾಡಲಾಯಿತು. ಕೊನೆಗೆ ಎಸ್ಡಿಆರ್ಎಫ್ ತಂಡ ಅಲ್ಲಿಗೆ ಊಟವನ್ನು ತೆಗೆದುಕೊಂಡು ಬಂದು ಎಲ್ಲರಿಗೂ ಕೊಟ್ಟು ನೀರನ್ನು ಹೊರಹಾಕುವ ಕೆಲಸ ಮಾಡಿದೆ. ಮಹದೇವಪುರ ಕ್ಷೇತ್ರದ ದೊಡ್ಡ ಕನ್ನಲ್ಲಿಯ ಬಡಾವಣೆ ಇದಾಗಿದ್ದು ಇಲ್ಲಿ ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ರೀತಿಯ ಅವಾಂತರಗಳು ಸೃಷ್ಟಿಯಾಗುತ್ತೆ. ಈ ಬಡಾವಣೆಯ ಗೇಟ್ ಬಳಿ ಇದ್ದ ಕೆನರಾ ಬ್ಯಾಂಕ್ ಹಾಗೂ ಸೂಪರ್ ಮಾರ್ಕೆಟ್ ಒಳಗೆ ನೀರು ನುಗ್ಗಿ ಅಲ್ಲಿದ್ದ UPS ಬ್ಯಾಟರಿಗಳು ಹಾನಿಯಾಗಿವೆ. 4-5 ಅಡಿ ನೀರು ತುಂಬಿಕೊಂಡು ವಿಲ್ಲಾಗಳ ಒಳಗೆ ನಿಲ್ಲಿಸಿದ ಕಾರುಗಳು ಅರ್ಧದಷ್ಟು ಮುಳುಗಿ ಹೋಗಿದ್ದವು. 10 ವರ್ಷಗಳ ಹಿಂದೆ ರೈನ್ಬೋ ಲೇಔಟ್ ನಿರ್ಮಾಣ ಮಾಡಿದ್ದ ಮಾಲೀಕ ಸರಿಯಾದ ರೀತಿಯಲ್ಲಿ ಕಾಲುವೆಗಳನ್ನು ಮಾಡದೆ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಇದರಿಂದ ಲೇಔಟ್ ಪಕ್ಕದಲ್ಲಿಯೇ ಇರುವ ಕೆರೆ ತುಂಬಿದಾಗೆಲ್ಲ ಲೇಔಟ್ ಸೇರಿ ಮಳೆ ನೀರು ಹೊರ ಹೋಗಲಾಗದೆ ಇಷ್ಟೆಲ್ಲ ಸಮಸ್ಯೆಗೆ ಉಂಟಾಗ್ತಾ ಇದೆ. ಕೆರೆ ಕೋಡಿ ಹೋಗಿ ಊರುಗಳ ಮೇಲೆ ಹರಿದ ನೀರು. ಪಿಯೋನಿಯರ್ ರೆಸಿಡೆನ್ಸಿ ನಿವಾಸಿಗಳಿಗೆ ಜಲದಿಗ್ಬಂಧನ. ಬೆಂಗಳೂರಲ್ಲಿ ಮಾತ್ರ ಮಳೆ ಅವಾಂತರಗಳು ಉಂಟಾಗಿರೋದಲ್ಲ, ಬೆಂಗಳೂರು ಹೊರವಲಯದಲ್ಲೂ ಮಳೆ ಅಬ್ಬರ ಜೋರಾಗಿದೆ. ಆನೇಕಲ್ ತಾಲೂಕಿನ ಘಟ್ಟಹಳ್ಳಿಯಲ್ಲಿರುವ ಪಿಯೋನಿಯರ್ ರೆಸಿಡೆನ್ಸಿ ಸಂಪೂರ್ಣ ಜಲಾವೃತ ಆಗಿದೆ. ರೆಸಿಡೆನ್ಸಿ ಲೇಔಟ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆಯು ನೀರಲ್ಲಿ ಮುಳುಗಿ ಕಾಣದಂತಾಗಿದೆ. ಈ ಬಡಾವಣೆಯಲ್ಲಿ 500ಕ್ಕೂ ಅಧಿಕ ಮನೆಗಳು ಇದ್ದು ಈಗ ಅದರಲ್ಲಿರೋ ನಿವಾಸಿಗಳೆಲ್ಲ ಜಲದಿಗ್ಬಂಧನಕ್ಕೆ ಒಳಗಾಗಿದ್ದಾರೆ. ಇಲ್ಲಿ ಕೆರೆಯ ಪಕ್ಕದಲ್ಲೇ ಲೇಔಟ್ ನಿರ್ಮಾಣ ಮಾಡಲಾಗಿದೆಯಂತೆ. ಹಾಗಾಗಿ ಮಳೆ ನೀರು ಬಂದು
ಕೆರೆ ತುಂಬಿದಾಗೆಲ್ಲ ಈ ಬಡಾವಣೆ ನೀರಲ್ಲಿ ಮುಳುಗುತ್ತೆ. ನೀವು ದೃಶ್ಯಗಳಲ್ಲಿ ನೋಡಬಹುದು ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ರಸ್ತೆಗಳೆಲ್ಲ ಕಾಲುವೆಗಳ ರೀತಿ ಕಾಣಿಸ್ತಾ ಇವೆ. ಎಲ್ಲ ಕಡೆ ನೀರು ತುಂಬಿಕೊಂಡಿದೆ. ವಾಹನಗಳು ನೀರು ತುಂಬಿಕೊಂಡ ರಸ್ತೆಗಳಲ್ಲಿ ಸಂಚರಿಸಲು ಸಾಧ್ಯವಾಗದೆ ಕಷ್ಟಪಡುವಂತಾಗಿದೆ. ಜಲದಿಗ್ಬಂಧನದಲ್ಲಿ ಸಿಲುಕಿರುವ ನಿವಾಸಿಗಳು ಪರದಾಡುವಂತಾಗಿದೆ. ಘಟ್ಟಹಳ್ಳಿಯ ಕೆರೆ ತುಂಬಿ ಆ ಕೆರೆಯ ನೀರೆಲ್ಲ ಲೇಔಟ್ ಸೇರುತ್ತದೆ. ಮಳೆ ನೀರಿನ ಜೊತೆಗೆ ಕೆಸಿ ವ್ಯಾಲಿ ನೀರನ್ನು ಕೆರೆಗೆ ಪಂಪು ಮಾಡಲಾಗುತ್ತೆ. ಈ ವೇಳೆ ಕೆರೆ ತುಂಬಿ ರೆಸಿಡೆನ್ಸಿ ಲೇಔಟ್ಗೆ ಮಳೆ ನೀರು ನುಗ್ತಾ ಇವೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಸಮಸ್ಯೆ ಉಂಟಾಗ್ತಾ ಇದ್ದು ನಿವಾಸಿಗಳು ಸಂಕಷ್ಟ ಅನುಭವಿಸುವಂತಾಗಿದೆ. ತಾತ್ಕಾಲಿಕವಾಗಿ ಮಳೆ ನೀರನ್ನು ಹೊರಹಾಕಲು ಸ್ಥಳೀಯರು ಪರದಾಡಿದ್ದಾರೆ. ಪಂಪ್ ಮೂಲಕ ಮಳೆ ನೀರನ್ನು ಹೊರಹಾಕಲಾಗಿದೆ. ಕಳೆದ 2 ವರ್ಷಗಳಿಂದ ಇದೇ ಪರಿಸ್ಥಿತಿ ಉಂಟಾಗಿದ್ದು ಅಲ್ಲಿನ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು 4 ವರ್ಷದಿಂದ ನಾನು ಇಲ್ಲಿ ವಾಸ ಮಾಡ್ತಿದ್ದೀನಿ. ಪ್ರತಿ ಸಲ ಮಳೆ ಬಿತ್ತು ಅಂದರೆ ನಾವು ಮನೆಯಿಂದ ಹೊರಗೆ ಹೋಗೋಕ್ಕಿಲ್ಲ. ನಾವು ಯಾವಾಗಲೂ ನಮ್ಮ ಮನೆ ಚಿಂತೆಯಲ್ಲೇ ಮನೆಯಲ್ಲೇ ಇರ್ತೀವಿ. ಸ್ಕೂಲ್ಗಳಿಗೆ ಮಕ್ಕಳಿಗೆ ಕಳ್ಸೋಕ್ಕಾಗ್ತಾ ಇರಲಿಲ್ಲ ಅಂಥ ಸ್ಥಿತಿ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಈಗ ಅಕ್ಕಪಕ್ಕದ್ದು ಕೆರೆಗಳು ಓವರ್ಫ್ಲೋ ಆಗಿ ಆಮೇಲೆ ನಾಲಾಗಳನ್ನ ಕರೆಕ್ಟಾಗಿ ಕಲ್ವಟ್ಟು ನಮ್ಮ ಕೊಲಿಗೆ ಹೇಳ್ದಂಗೆ ಬಿಲ್ಡ್ ಮಾಡ್ದಲೆ ಕೆಲವು ಕಡೆ ನಾಲಾಗಳು ಬ್ಲಾಕ್ ಆಗುತ್ತೆ. ನಾಲಾಗಳು ಬ್ಲಾಕ್ ಆಗೋಕ್ಕೆ ತುಂಬ ರೀಸನ್ಗಳಿದೆ. ಕೆಲವು ಕಡೆ ನಾಲಾ ಕಲ್ವರ್ಟ್ ಬಿಲ್ಡ್ ಮಾಡೋಕ್ಕೆ ಜಾಗನೇ ಇಲ್ಲ. ಅದು ಇನ್ನೂ ರೈತರ ಜಾಗಗಳಿದೆ, ಅವ್ರು ಏನೋ ಬೆಳೀತಾ ಇರ್ತಾರೆ, ಹಂಗಾಗಿ ಅದು ಬ್ಲಾಕ್ ಆಗುತ್ತೆ. ಸೊ 100 ರೀಸನಿಂದ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದಾಗ ನಮ್ದು ಏನಾಗುತ್ತೆ, ಸ್ವಲ್ಪ ಲೋ ಗ್ರೇಡಿಯಂಟಲ್ಲಿ ಇರೋದ್ರಿಂದ ನಮ್ಮ ಲೇಔಟು ನೀರು ತುಂಬ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಸದ್ಯ ಅಲ್ಲಿ ಯಾರೂ ಓಡಾಡಲು ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಕ್ಕಳು ಶಾಲೆಗೆ ಹೋಗೋದಕ್ಕೂ ತುಂಬ ತೊಂದರೆ ಆಗ್ತಾ ಇದೆ. ಹೀಗಾಗಿ ಅಲ್ಲಿನ ನಿವಾಸಿಗಳೇ ಪಂಪ್ ಸೆಟ್ ವ್ಯವಸ್ಥೆ ಮಾಡಿಕೊಂಡು ನೀರನ್ನು ಹೊರಹಾಕುವ ಕೆಲಸ ಮಾಡಿದ್ದಾರೆ. ಸೂಕ್ತ ರಾಜಕಾಲುವೆ ಇಲ್ಲದೆ ಕಾರಣ ಇಷ್ಟೆಲ್ಲ ಅವಾಂತರಗಳು ಆಗ್ತಾ ಇವೆ. ಘಟ್ಟಹಳ್ಳಿಯಿಂದ ಹುಸ್ಕೂರು ಕೆರೆಗೆ ಸಂಪರ್ಕ ಕಲ್ಪಿಸುವ ರಾಜಕಾಲುವೆ ಬಂದ್ ಆಗಿರೋ ಹಿನ್ನೆಲೆ ಕೆರೆಯ ನೀರು ಸೀದಾ ಬಡಾವಣೆಗೆ ನುಗ್ತಾ ಇದೆಯಂತೆ. ಕೆಲವು ಕಡೆ ರಾಜಕಾಲುವೆ ಒತ್ತುವರಿ ಮಾಡಿದರೆ ಇನ್ನು ಕೆಲವೆಡೆ ರಾಜಕಾಲುವೆಯನ್ನೇ ಬಂದ್ ಮಾಡಲಾಗಿದೆ. ಹೀಗಾಗಿ ಫೈನಿಯರ್ ಬಡಾವಣೆ ಜಲಾವೃತವಾಗಿದ್ದು 100ಕ್ಕೂ ಹೆಚ್ಚು ಕುಟುಂಬಗಳಿಗೆ ಸಂಕಷ್ಟ ಉಂಟಾಗಿದೆ. ಕೋಲಾರದಲ್ಲಿ ಮಹಾ ಮಳೆಗೆ 10 ಹಲವು ಅವಾಂತರಗಳು. ಮಂಡ್ಯ, ಚಾಮರಾಜನಗರ, ಮೈಸೂರಲ್ಲೂ ಮಳೆ ಅಬ್ಬರ. ಉತ್ತರ ಕರ್ನಾಟಕದಲ್ಲಿ ಬೆಳೆಗಳನ್ನೇ ಮುಳುಗಿಸಿದ ಮಳೆ. ಮುಂಗಾರು ಆರಂಭ ಆದಾಗಿನಿಂದಲೂ ಉತ್ತಮ ಮಳೆಯಾಗ್ತಾ ಇದೆ. 2-3 ದಿನ, ಕೆಲವೊಮ್ಮೆ ವಾರಗಳವರೆಗೆ ನಿರಂತರ ಮಳೆಯಾಗಿದೆ. ಆದರೆ ಆಗೆಲ್ಲ ಆಗದಂತಹ ಭೀಕರ ಮಳೆ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದೆ. ಕಳೆದ 2 ದಿನಗಳಲ್ಲಿ ಮಳೆಯನ್ನೇ ಕಾಣದ ಜಿಲ್ಲೆಗಳಲ್ಲೂ ಪ್ರವಾಹ ಸೃಷ್ಟಿಯಾಗುವಂತಹ ಮಳೆಯಾಗಿದೆ. ಭಾರೀ ಮಳೆ ಬೆಳೆಗಳನ್ನೆಲ್ಲ ಮುಳುಗಿಸಿ ರೈತರು ಕಣ್ಣೀರು ಹಾಕುವಂತೆ ಮಾಡಿದೆ. ಈ ಬಾರಿ ಕೋಲಾರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ ಜಿಲ್ಲೆಗಳಲ್ಲೂ ಭಾರೀ ಮಳೆಯಾಗಿದೆ. ಬರದ ನಾಡಿನಲ್ಲೂ ಮಳೆ ಅಬ್ಬರಿಸಿ ಬೊಬ್ಬಿರಿದಿದ್ದು ಕೋಲಾರದ ಹಂಸದಹಳ್ಳಿಯಲ್ಲಿ 169 ಮಿಲಿಮೀಟರ್ ಮಳೆ ಆದರೆ ಕೋಲಾರದ ಅರಿಕುಂಟಿಯಲ್ಲಿ 148 ಮಿಲಿಮೀಟರ್, ಮಂಡ್ಯದ ಹಾಡ್ಲಿಯಲ್ಲಿ 145 ಮಿಲಿಮೀಟರ್, ಹಾಗೆ ಮೈಸೂರಿನ ಕುಲದಪುರದಲ್ಲಿ 136.5 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಚಾಮರಾಜನಗರದ ಚಿಕ್ಕಟ್ಟಿಯಲ್ಲೂ 120 ಮಿಲಿಮೀಟರ್ನಷ್ಟು ದಾಖಲೆ ಮಳೆ ಆಗಿದೆ. ರಾಜ್ಯದಲ್ಲಿ ಎಲ್ಲ ಕಡೆ ಮಳೆ ಆದರೂ ಕೋಲಾರದಲ್ಲಿ ಮಾತ್ರ ಮಳೆ ಕಡಿಮೆ ಇರುತ್ತೆ. ಪ್ರತಿ ವರ್ಷವೂ ಈ ಜಿಲ್ಲೆ ಖಾಯಂ ಆಗಿ ಬರಪೀಡಿತ ಜಿಲ್ಲೆಯ ಲಿಸ್ಟ್ನಲ್ಲಿರುತ್ತೆ. ಆದರೆ ಇದೇ ಮೊದಲ ಬಾರಿಗೆ ಎನ್ನುವಂತೆ ಶುಕ್ರವಾರ ರಾತ್ರಿ ಇಲ್ಲಿ ರಾಜ್ಯದಲ್ಲೇ ಎಲ್ಲೂ ಆಗದಂತಹ ಮಳೆಯಾಗಿದೆ. ಕೋಲಾರ ಜಿಲ್ಲೆಯ 2 ಭಾಗಗಳಲ್ಲಿ 150 ಮಿಲಿಮೀಟರ್ಗಿಂತ ಹೆಚ್ಚಿನ ಮಳೆಯಾಗಿದೆ. ಕೋಲಾರ ಜಿಲ್ಲೆಯಾದ್ಯಂತ ಕಳೆದ 2 ದಿನಗಳಿಂದ ಮಳೆ ಆರ್ಭಟ ಜೋರಾಗಿದೆ. ಕೋಲಾರ ಜಿಲ್ಲೆಯ ಬಹುತೇಕ ಕೆರೆ ಕಟ್ಟೆಗಳು ತುಂಬಿ ಕೋಡಿ ಹರಿತಿವೆ. ಹೀಗೆ ಮಳೆ ಮುಂದುವರೆದರೆ ನಂಗಲಿ ದೊಡ್ಡ ಕೆರೆ ತುಂಬಿ ಕೋಡಿ ಬೀಳುವ ಸಾಧ್ಯತೆಯಿದ್ದು ಜನ ಭಯ ಪಡ್ತಾ ಇದ್ದಾರೆ. ಇನ್ನು ಶ್ರೀನಿವಾಸಪುರ ತಾಲೂಕಿನ ಕಂಬಾಳಪಲ್ಲಿ ಗ್ರಾಮದಲ್ಲಿ ಮಳೆ ಹೊಡೆತಕ್ಕೆ ಬೆಳೆಗಳು ಹಾನಿಯಾಗಿದ್ದು ರೈತರು ಸಂಕಟ ಪಡುವಂತೆ ಆಗಿದೆ. ಕೋಲಾರದ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ಸಂತೆ ಮೈದಾನದ ಬಳಿ ಮನೆಗಳು ಜಲಾವೃತವಾಗಿವೆ. ಮನೆಗಳಿಗೆ ನೀರು ನುಗ್ಗಿದ ಹಿನ್ನೆಲೆ ರಾತ್ರಿ ಇಡೀ ಜನ ಜಾಗರಣೆ ಮಾಡಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡಬಹುದು ಜನರು ಹೇಗೆ ಕಷ್ಟಪಡ್ತಾ ಇದ್ದಾರೆ ಅಂತ. ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ತೆಗೆದು ಆಚೆ ಹಾಕ್ತಿದ್ದಾರೆ. ಅದೇ ರೀತಿ ಕೋಲಾರ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಖಾದ್ರಿಪುರ ಅಂಡರ್ ಪಾಸ್ ಜಲಾವೃತವಾಗಿದ್ದು ಜನರು ಈ ಅಂಡರ್ ಪಾಸ್ ಅನ್ನೇ ತೆರವು ಮಾಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದನ್ನ ತಗೋಬಂದು ನಾವ್ ಈ ತರ ಮಾಡ್ಕೊಂಡ್ರೆ ನಾವ್ ಮಕ್ಕಳಿಗೆ ಏನ್ ಸರ್ ಮಾಡಿಕ್ಬೇಕು ನಾವು. ನೋಡಿ ಮೆಣಸಿನ ಪುಡಿ ನೋಡಿ, ಅವ್ರ ಹೊಟ್ಟೆಗೆ ಅನ್ನ ತಿಂತಾರ, ಬೇರೆ ಏನಾದ್ರು ತಿಂತಾರ? 2 ದಿವಸದಿಂದ ಇದೇ ಪ್ರಕಾರ ಇದ್ದಾರೆ.
ಕೋಲಾರ ಮಾತ್ರ ಅಲ್ಲ, ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಅವಾಂತರ ಸೃಷ್ಟಿ ಮಾಡಿದೆ. ಹೊಸದುರ್ಗದ ಮೆಣಸಿನೋಡು ಗ್ರಾಮದ ಬಸವರಾಜಪ್ಪಗೆ ಸೇರಿದ ಮೆಕ್ಕೆಜೋಳ ನೆಲಕಚ್ಚಿದೆ. ಅಲ್ಲದೆ ಚಿತ್ತಣ್ಣ ಅನ್ನೋರಿಗೆ ಸೇರಿದ 2 ಎಕರೆ ಟೊಮ್ಯಾಟೊ ಬೆಳೆಗೆ ನೀರು ನುಗ್ಗಿ ನೆಲಸಮಗೊಂಡಿದೆ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲೂ ಮಳೆ ಅವಾಂತರಗಳನ್ನು ಸೃಷ್ಟಿಸಿದೆ. ಮೈಸೂರಿನ ಟಿ ನರಸೀಪುರದಲ್ಲಿ ತಡರಾತ್ರಿ ಭಾರೀ ಮಳೆಯಾಗಿದೆ. ಮಳೆಗೆ ಕೆರೆಗಳಂತಾಗಿವೆ ರಸ್ತೆಗಳು. ಕುರುಬೂರು ಗ್ರಾಮದಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ. ರಸ್ತೆಗಳ ಅವೈಜ್ಞಾನಿಕ ಕಾಮಗಾರಿಗಳಿಂದ ಹಲವು ಗ್ರಾಮಗಳಲ್ಲಿ ಮನೆಗಳಿಗೆ ನುಗ್ಗಿದೆ ಮಳೆ ನೀರು. ಮಳೆಗೆ ಲೈಟ್ ಕಂಬಗಳು ನೆಲಕ್ಕುರುಳಿದ್ದು ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ಮಂಡ್ಯ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ವ್ಯಾಪಕ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿವೆ. ಶ್ರೀರಂಗಪಟ್ಟಣದ ದರಸಗುಪ್ಪೆ ಕೆನ್ನಾಡು ಗ್ರಾಮದಲ್ಲಿ ನಿರಂತರ ಮಳೆಯಿಂದಾಗಿ ಸಿಡಿಎಸ್ ನಾಲೆ ಏರಿ ಒಡೆದಿದ್ದು 100 ಎಕರೆ ಜಲಾವೃತವಾಗಿದೆ. ಹೀಗಾಗಿ ಮಳೆ ಹಾನಿ ಪ್ರದೇಶಗಳಿಗೆ ಸಚಿವ ಚಲುವರಾಯಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಇನ್ನು ಸಿಡಿಎಸ್ ನಾಲೆಯ ಸ್ಥಳಕ್ಕೂ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಬಳಿಕ ರೈತರಿಗೆ ಸೂಕ್ತ ಪರಿಹಾರ ಕೊಡಿಸುವ ಕೆಲಸ ಮಾಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಮಳೆ ಭಾರೀ ಪ್ರಮಾಣದ ಹಾನಿಯನ್ನ ಮಾಡಿದ್ದು ನೆರೆ ಪರಿಹಾರ ಕೊಡಬೇಕು ಅನ್ನೋ ಒತ್ತಾಯವೂ ಹೆಚ್ಚಾಗಿದೆ.